ನಮಸ್ಕಾರ. ಚಿತ್ತಚೇತನ ಗುರೂಜಿಯವರಿಗೆ ಆತ್ಮ ಸಮೃದ್ಧಿ ಯೋಗ ಅಂತ ಹೇಳಿ ಒಂದು ಕ್ಲಾಸ್ ಮಾಡಿದರು. ಅದರಲ್ಲಿ ಫಸ್ಟ್ ಸತಿ ಮಾಡಿದ್ದು ಆತ್ಮ ಸಮೃದ್ಧಿ ಯೋಗ ಕ್ಲಾಸು, ಅದಕ್ಕೂ ನಾನು ಜಾಯಿನ್ ಆಗಿದ್ದೆ. ಎರಡನೇ ಸತಿ ಮಾಡಿದರು, ಅದಕ್ಕೂ ಜಾಯಿನ್ ಆಗಿದೆ. ಫಸ್ಟ್ ಸತಿ ಮಾಡಿದವಾಗ ನಂಗೆ ಆತ್ಮ ಸಮೃದ್ಧಿ ಯೋಗದ ಬಗ್ಗೆ ಅಷ್ಟು ಅರಿವಾಯಿತು. ಬಟ್ಟು ಎರಡನೇ ಸತಿ ಮಾಡಿದವಾಗಂತೂ ಅದ್ಭುತ ಆಯಿತು. ಯಾಕೆ ಗೊತ್ತಾ, ನಾವು ಪಾಠ ಗುರೂಜಿ ಯಾವಾಗಲೂ ಹೇಳ್ತಾರೆ, ಪದೇ ಪದೇ ಅದನ್ನು ಕಲಿತಾ ಇದ್ದರೂ ತುಂಬ ಚೆನ್ನಾಗಿ ಮೈಂಡಿಗೆ ಹೋಗುತ್ತೆ ಅಂತ ಹೇಳ್ತಾ ಇರ್ತಾರೆ. ಪ್ರತಿಯೊಂದನ್ನು ನಾವು ಪಾಠ ಓದಬೇಕು, ಅಥವಾ ಅದನ್ನು ಪದೇ ಅದನ್ನು ಯಾವುದೋ ಒಂದು ವೀಡಿಯೋ ಇರ್ಬೋದು ಪಾಸಿಟಿವ್ ವಾತಾವರಣದ್ದು, ಆ ವೀಡಿಯೋನ ಪದೇ ಕೇಳ್ತಾ ಇರಬೇಕು, ಪದೇ ನೋಡ್ತಾ ಇರಬೇಕು. ಅದು ನೋಡಿದಷ್ಟು ನಿಮಗೆ ಅರ್ಥ ಆಗೋ ರೀತಿಯೇ ಬೇರೆ ಇರುತ್ತೆ ಅಂತೇಳಿ ಗುರೂಜಿ ಕ್ಲಾಸಲ್ಲಿ ಹೇಳ್ತಿದ್ರು ಯಾವಾಗಲೂ. ಅದು ಕರೆಕ್ಟೇ. ಯಾಕೆಂತಂದರೆ ಫಸ್ಟು ಆತ್ಮ ಸಮೃದ್ಧಿ ಯೋಗಕ್ಕೂ ಎರಡನೇ ಸತಿ ಆತ್ಮ ಸಮೃದ್ಧಿ ಯೋಗದ್ದು ಕ್ಲಾಸಿಗೂ ತುಂಬ ಅದ್ಭುತವಾಗಿತ್ತು. ತುಂಬ ಅದ್ಭುತ. ಅದೆಲ್ಲದಕ್ಕಿಂತನೂ ಗುರೂಜಿ ಒಂದೊಂದು ಉದಾಹರಣೆ ಕೊಟ್ಟು ಹೇಳ್ತಾರೆ. ನಾವು ಜೀವನ ಹೇಗೆ ಇಟ್ಕೋಬೇಕು ಅಂತ ಹೇಳ್ತಾರೆ, ಹಾಗೆ ಸಂಸಾರ ಹೇಗೆ ಇಟ್ಕೋಬೇಕು ಅಂತ ಹೇಳ್ತಾರೆ, ಮಕ್ಕಳ ಜೊತೆ ನಾವು ಹೇಗಿರಬೇಕು, ಆಮೇಲೆ ನಾವು ಎಲ್ಲಿ ದಾನ ಧರ್ಮ ಮಾಡಬೇಕು, ಎಲ್ಲಿ ಮಾಡಬೇಕು, ನಾವು ಕಮ್ಯುನಿಕೇಷನ್ ಗ್ಯಾಪ್ ಹೇಗಿರುತ್ತೆ ಅದ್ರ ಬಗ್ಗೆ ಹೇಳ್ತಾರೆ. ಒಂದೊಂದು ಕೂಡ ಅದ್ಭುತವಾಗಿ ಉದಾಹರಣೆ ಸಹಿತ ನಮಗೆ ಹೇಳ್ತಾರೆ. ಆ ಉದಾಹರಣೆ ಹೇಳಿದವಾಗೆಲ್ಲ ನಮಗೊಂದೊಂಥರ ನೆನಪಾಗ್ತಾ ಇರುತ್ತೆ. ಪ್ರತಿಯೊಂದು ಘಟನೆಗಳನ್ನು ನೆನಪಾಗುತ್ತೆ. ಪ್ರತಿಯೊಂದು ನಾವು ಅಂದ್ಕೊಂಡಿರ್ತೀನಿ, ಆತ್ಮ ಸಮೃದ್ಧಿ ಯೋಗದಲ್ಲಿ ಗುರೂಜಿ ಅಂದರೆ ಏನೋ ಒಂಥರ ಕನ್ಫ್ಯೂಸಲ್ಲಿರ್ಬೇಕಾದ್ರೆ ಗುರೂಜಿ ಅವತ್ತದೇ ಕ್ಲಾಸ್ ಮಾಡಿರ್ತಾರೆ, ಅದೇ ಹೇಳಿರ್ತಾರೆ. ಹಾಗಾಗಿ ಅದೊಂಥರ ಏನೋ ನಮ್ಮ ಮನಸ್ಸಿಗೂ ಅವ್ರ ಮನಸ್ಸಿಗೂ ಭಾಳ ಕನೆಕ್ಟ್ ಇದೆ ಅಂತ ಅನಿಸುತ್ತೆ ನನಗೆ. ಆತ್ಮ ಸಮೃದ್ಧಿ ಯೋಗದಲ್ಲಿ ಏನೋ ಒಂದು ವಿಚಾರ ನಾವು ಯೋಚನೆ ಮಾಡಿ ನಮಗಿದು ಕನ್ಫ್ಯೂಸ್ ಇದೆಯಲ್ಲ ಅಂತ ಕೂತ್ರೆ ಅವತ್ತದೇ ಮಾತೇ ಆಡಿರ್ತಾರೆ. ಹಾಗಾಗಿಬಿಟ್ಟು ಭಾಳ ಒಂದು ಚೆನ್ನಾಗಿರುತ್ತೆ ಆತ್ಮ ಸಮೃದ್ಧಿ ಯೋಗ. ಅದೆಲ್ಲದಕ್ಕಿಂತನೂ ಮೈಂಡಂತೂ ಅದು ಎಷ್ಟು ಹಗುರ ಆಗುತ್ತೆ ಅಂತಂದರೆ, ಏನೋ ಒಂದು 100 kg ಬಾದಿ ಇರುತ್ತೆ. ಆ 100 kg ಬಾದಿನ ಕೆಳಗಡೆ ಇಳಿಸಿದವಾಗ ನಮಗೆಷ್ಟು ಮೈಂಡು ಫ್ರೆಶ್ ಆಗಿರುತ್ತೋ ಅಷ್ಟು ಫ್ರೆಶ್ ಆಗಿರುತ್ತೆ, ಅಷ್ಟು ಲವಲವಿಕೆಯಿಂದ ಇರ್ತೀವಿ, ಅಷ್ಟು ಖುಷಿಯಾಗುತ್ತೆ. ಬಟ್ಟು ಈಗ ಚಿಕ್ಕ ಏಜವರಿಗಂತೂ ಇದು ತುಂಬ ಅದ್ಭುತ. ಏಕೆಂದರೆ ನಂಗೆ 59 ವರ್ಷ ಆಯಿತು. 59 ವರ್ಷ ಆದರೂ ಕೂಡ ನಮಗೂ ಒಂಥರ ಕ್ಲಾಸ್ ಇದೆ. ಅದಕ್ಕಿಂತನೂ ಈಗಿನ ಯಂಗೆಸ್ಟಿಗಂತೂ ಇನ್ನೂ ಅದ್ಭುತವಾಗಿರುತ್ತೆ. ಯಾಕೆಂದರೆ ಅವ್ರ ಲೈಫ್ ಇನ್ನೂ ಲಾಂಗ್ ಜರ್ನಿ ಇರುತ್ತೆ. ತುಂಬ ಅದ್ಭುತವಾಗಿ ಅವರು ಕ್ಲಾಸನ್ನೆಲ್ಲ ಅಟೆಂಡ್ ಮಾಡಿತ್ತು. ಅವ್ರ ಜೀವನ ಚೆನ್ನಾಗಿ ಮಾಡ್ಕೋಬೋದು. ನಾವು ಚೆನ್ನಾಗಿ ಮಾಡ್ಕೋಬೋದು, ಬಟ್ ಆದರೂ ನಮಗಿಂತನೂ ಅವ್ರಿಗಿನ್ನೂ ಉತ್ತಮ. ಯಾಕೆಂದರೆ ನಮ್ಮದು ಲೈಫು ಆಲ್ರೆಡಿ ಜರ್ನಿ ಮುಗಿತಾ ಬಂದಿದೆ, ಎಂಡಲ್ಲಿ ಇದ್ದೀವಿ ನಾವು. ಬಟ್ ಅವ್ರದ್ದು ಇನ್ನೂ ಸ್ಟಾರ್ಟಿಂಗ್ ಜರ್ನಿಲಿ ಇರ್ತಾರೆ. ತುಂಬ ಅದ್ಭುತವಾಗಿತ್ತು ಗುರೂಜಿ, ಭಾಳ ಅದ್ಭುತವಾಗಿತ್ತು. ಆಧ್ಯಾತ್ಮದ ಬಗ್ಗೆ ಆಗಲಿ, ಅಲೌಕಿಕದ ಬಗ್ಗೆ ಆಗಲಿ, ಜೀವನದ ಬಗ್ಗೆ ಆಗಲಿ, ದೇವ್ರದ ಬಗ್ಗೆ ಆಗಲಿ, ಅಂದರೆ ಮನುಷ್ಯನ ಹುಟ್ಟಿದವಾಗಿಂದ ಹಿಡಿದು ಸಾಯಲ್ ತನಕ ಏನೇನು ಕಲಿಬೇಕೋ ಅದೆಲ್ಲದೂ ಆತ್ಮ ಸಮೃದ್ಧಿ ಯೋಗದಲ್ಲಿದೆ. ನಾವಿದನ್ನು ಹೇಳಬೇಕು, ಇದನ್ನು ಬಿಡಬೇಕು, ಇದು ನಮಗಿಷ್ಟ ಆಗುತ್ತೆ, ಇದು ನಮಗಿಷ್ಟ ಆಗಲ್ಲ ಅನ್ನೋದಕ್ಕಿಂತನೂ ಆತ್ಮ ಸಮೃದ್ಧಿ ಯೋಗ ಅಂತಂದರೆ ಏನು, ನಮ್ಮ ಆತ್ಮಕ್ಕೆ ಕರೆಕ್ಟಾಗಿ ಟಾನಿಕ್ ಅಷ್ಟೇ. ನಮ್ಮ ಆತ್ಮ ಟಾನಿಕ್ಕೆ ಆತ್ಮ ಸಮೃದ್ಧಿ ಯೋಗ, ನನ್ನ ಅಭಿಪ್ರಾಯದ ಪ್ರಕಾರ. ಗುರೂಜಿ ಸೂಪರ್, ಥ್ಯಾಂಕ್ಸ್. ಫಸ್ಟ್ ಆಫ್ ಆಲ್ ನಿಮ್ಮಂಥ ಗುರೂಜಿ ಸಿಕ್ಕಿದ್ದೆ ನಮ್ಮಂಥವ್ರ ಅದೃಷ್ಟ. ನಾವು ಯಾವ ಜನ್ಮದಲ್ಲಿ ಪುಣ್ಯನೋ ಅಥವಾ ನಮ್ಮ ಹಿರಿಯವ್ರ ಪುಣ್ಯನೋ ಗೊತ್ತಿಲ್ಲ. ಅಂತೂ ತುಂಬ ಅದ್ಭುತವಾಗಿತ್ತು ಗುರೂಜಿ.